ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಕೆಲವೊಂದು ಡೌಟ್ಸ್ಗಳಿದ್ದಾವೆ. ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತಲೇ ಈ ಒಂದು ವಿಡಿಯೋನ ಮಾಡುತ್ತಿದ್ದೇನೆ. ಎಲ್ಲರಿಗೂ ಕೂಡ ಆಸೆ ಇದೆ, ಸರ್ ಐ ವಾಂಟ್ ಟು ಸ್ಕೋರ್ 80 ಔಟ್ ಆಫ್ 80, ಸರ್ ಐ ವಾಂಟ್ ಟು ಸ್ಕೋರ್ 70 ಔಟ್ ಆಫ್ 70, ಸರ್ ನಾನು ಡಿಸ್ಟ್ರಿಕ್ಟ್ ಟಾಪರ್ ಆಗಬೇಕು, ಸರ್ ನಾನು ಕಾಲೇಜಲ್ಲಿ ಟಾಪ್ ಆಗಬೇಕು ಅಂತ. ಅದಕ್ಕೆಲ್ಲ ಕೆಲವೊಂದು ಸ್ಟ್ರಾಟಜೀಸ್ಗಳಿದ್ದಾವೆ, ಸ್ಟೆಪ್ಸ್ಗಳಿದ್ದಾವೆ. ಅದನ್ನು ಫಾಲೋ ಮಾಡೋದ್ರಿಂದ ಮಾತ್ರ ನಿಮಗೆ ಏನಂತೀರ ತಗೊಳ್ಳೋ ಆ ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಿದ್ರೆ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ ಬ್ಯಾಂಕಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ದ ಕ್ವಶನ್ ಬ್ಯಾಂಕ್ ವಿಚ್ ಈಸ್ ರಿಲೀಸ್ಡ್ ಬೈ ದ PUC ಬೋರ್ಡ್. ದ ಕ್ವಶನ್ ಬ್ಯಾಂಕ್ ಈ ವರ್ಷ ರಿಲೀಸ್ ಆಗಿರುವಂಥದ್ದು 2025-26 ಅಕಾಡೆಮಿಕ್ ಇಯರಿಗೆ. ಆ ಒಂದು ಕ್ವಶನ್ ಬ್ಯಾಂಕಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹಾಗಿದ್ರೆ ಆ ಒಂದು ಕ್ವಶನ್ ಬ್ಯಾಂಕು ಸುಮ್ಮನೆ ಕೊಟ್ಟಿದ್ದಾರಾ, ಅಥವಾ ಕ್ವಶನ್ ಬ್ಯಾಂಕು ಟೆಕ್ಸ್ಟ್ ಬುಕ್ ಇದ್ದಂಗೆ ನಮಗೆ, ಅಥವಾ ಒಂದು ಕ್ವಶನ್ ಬ್ಯಾಂಕು ನಮಗೆಲ್ಲರಿಗೂ ಕೂಡ ಬಹಳ ಇಂಪಾರ್ಟೆಂಟಾ, ಅಥವಾ ಕ್ವಶನ್ ಬ್ಯಾಂಕ್ನಿಂದನೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಕ್ವಶನ್ಸ್ ಬರುತ್ತಾ, ಅಥವಾ ಕ್ವಶನ್ ಬ್ಯಾಂಕು ಸುಮ್ಮನೆ ರೆಫರೆನ್ಸಿಗಾಗಿ ಕೊಟ್ಟಿದ್ದಾರಾ? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಯಾರೆಲ್ಲ ಟಾರ್ಗೆಟ್ ಮಾಡಿದಿರೋ 80 ಔಟ್ ಆಫ್ 80, 70 ಔಟ್ ಆಫ್ 70 ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ಮೊದಲು ಕ್ವಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸರ್ ಆ ಕ್ವಶನ್ ಬ್ಯಾಂಕ್ ಎಲ್ಲಿ ಸಿಗುತ್ತೆ, ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಅದು ಇದು ಎಲ್ಲ ಡೌಟ್ ಇದೆ ಅಲ್ವಾ? ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಉಚಿತವಾಗಿ ಪ್ರತಿಯೊಂದು ಸಬ್ಜೆಕ್ಟಿನ ನಿಮಗೆಲ್ಲರಿಗೂ ಕೂಡ ನಾನು ಕ್ವಶನ್ ಬ್ಯಾಂಕ್ಸ್ಗಳನ್ನು ನೀಡಿರ್ತೇನೆ. ತಗೊಳ್ಳು, ಈಸಿಯಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಕ್ಲಿಯರ್? ಲಿಂಕ್ಸ್ ಎಲ್ಲಿದೆ? ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಹಾಗಿದ್ರೆ ಈ ಕ್ವಶನ್ ಬ್ಯಾಂಕಿನ ಇಂಪಾರ್ಟೆನ್ಸ್ ಹೇಳ್ತೀನಿ ಕೇಳಿ. ಯಾರೆಲ್ಲ ಈ ಕ್ವಶನ್ ಬ್ಯಾಂಕನ್ನು ಕುಡಿದು ಬಿಡ್ತಿರೋ, ಯಾರೆಲ್ಲ ಈ ಕ್ವಶನ್ ಬ್ಯಾಂಕನ್ನು ಡಿಟೇಲಾಗಿ ಓದ್ತಿರೋ, ಯಾರೆಲ್ಲ ಈ ಕ್ವಶನ್ ಬ್ಯಾಂಕಿನ ಆನ್ಸರನ್ನು ಕರೆಕ್ಟಾಗಿ ಗಟ್ಟು ಹೊಡ್ಕೊತಿರೋ, ಯಾರೆಲ್ಲ ಈ ಕ್ವಶನ್ ಬ್ಯಾಂಕನ್ನು ರಿವೈಸ್ ಮಾಡ್ಕೊತಿರೋ, ಆಲ್ ಆ್ಯಂಡ್ ಸೋಲ್, ನಿಜವಾಗಿಯೂ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ನಿಮ್ಮ ತಡೆಯಲು. ನೀವೇ ಸ್ಟೇಟ್ ರ್ಯಾಂಕ್, ಇಷ್ಟಂತೂ ಪಕ್ಕ. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಕೋರ್ ಸಬ್ಜೆಕ್ಟ್ ಆಗಿರ್ಬೋದು, 100% ಎಲ್ಲ ಕ್ವಶನ್ಸ್ಗಳು ನಿಮ್ಮ ಒಂದು ಕ್ವಶನ್ ಬ್ಯಾಂಕಿಂದನೇ ಪಿಕ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ PUC ಬೋರ್ಡ್ ವತಿಯಿಂದನೇ ಈ ಒಂದು ಕ್ವಶನ್ ಬ್ಯಾಂಕ್ ಕೊಟ್ಟಿರುವಂಥದ್ದು. ಇನ್ನೊಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಈ ಕ್ವಶನ್ ಬ್ಯಾಂಕು ಆಯಿತಾ, ಬಹಳ ಕಡೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಸುಮ್ಮನೆ ಇರಲಿ ಎಕ್ಸಾಮ್ ಹತ್ತಿರ ಬಂದಾಗ ಕೊಡ್ತೀವಿ ಅಂತ. ದಟ್ ಈಸ್ ಅ ವೆರಿ ರಾಂಗ್ ಟೈಮ್ ಮೈ ಡಿಯರ್ ಚಿಲ್ಡ್ರನ್. ಈಗ ತಾವುಗಳು ಕ್ವಶನ್ ಬ್ಯಾಂಕನ್ನು ಆಯಿತಾ ಬರೇ PDF ಕಾಪಿ ಇಟ್ಕೊಂಡ್ರೆ ಸಾಲದು ನಿಮಗೆ. ಅದು ತಾವುಗಳು ಏನು ಮಾಡಬೇಕು, ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಹೋಗಲಿ ಸರ್ ಒಂದು 100 ರೂಪಾಯಿ 200 ರೂಪಾಯಿ ಏನೂ ಆಗೋಲ್ಲ ವಿದ್ಯಾರ್ಥಿಗಳೇ. ದಯವಿಟ್ಟು ತಾವುಗಳು ಏನು ಮಾಡಬೇಕು, ಅದರ ಪ್ರಿಂಟನ್ನು ತೆಗೆದುಕೊಳ್ಬೇಕು, ಹಾರ್ಡ್ ಕಾಪಿಯನ್ನು ಇಟ್ಕೊಳ್ಳಿ ಆಯಿತಾ. ಈಗಾಗಲೇ ನಾನು ನಿಮ್ಮ ಇಂಗ್ಲೀಷ್ ಕ್ವಶನ್ ಬ್ಯಾಂಕಿನ ಕೀ ಆನ್ಸರ್ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಎಷ್ಟಾಗುತ್ತೋ ಅಷ್ಟು ಅಪ್ಲೋಡನ್ನು ಮಾಡಿಕೊಡ್ತೇನೆ ವಿದ್ಯಾರ್ಥಿಗಳು. ಯಾಕಂದರೆ ಬಹಳ ಲೇಟಾಗಿ ರಿಲೀಸ್ ಆಗಿರುವಂಥದ್ದು, ನಮಗೂ ಸಮಯ ಬೇಕು, ನಿಮಗೂ ಸಮಯ ಇಲ್ಲ. ಅದಕ್ಕಾಗಿ ಹೇಳ್ತಿರುವಂಥದ್ದು, ಪ್ಲೀಸ್ ಡೌನ್ಲೋಡ್ ದೋಸ್ ಕ್ವಶನ್ ಪೇಪರ್ಸ್ ಆಯಿತಾ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಅದೇ ಕ್ವಶನ್ ಬ್ಯಾಂಕಲ್ಲಿರುತ್ತೆ. ಧನ್ಯವಾದಗಳು.